ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತು ನಾನು ಕೇಕ್ ಶಾಪ್ ಬಂದಿದ್ದೀನಿ. ನಿಮಗೂ ಎಲ್ಲರಿಗೂ ಇದ್ರದ್ದು ಡೀಟೇಲ್ಸ್ ಕೊಡ್ತೀನಿ. ಸೊ ವೀಕೆಂಡ್ ಬರ್ತಾ ಇದೆ, ನೀವೆಲ್ಲನೂ ವಿಸಿಟ್ ಮಾಡ್ಬೋದು. ಎಂಟ್ರಿ ಫೀಸ್ ಎಷ್ಟು, ಟೈಮಿಂಗ್ಸು, ಎಲ್ಲಿ ಬರುತ್ತೆ ಅನ್ನೋದೆಲ್ಲನೂ ಪೂರ್ತಿ ವಿಡಿಯೋ ನೋಡಿ ಎಂಡಿಂಗಲ್ಲಿ ಡೀಟೇಲ್ಸ್ನ ಹಾಕಿದ್ದೀನಿ. ಒಳಗಡೆ ಎಲ್ಲ ಮ್ಯೂಸಿಕ್ ಆನ್ ಮಾಡಿದರು. ಸೊ ಕಾಪಿ ರೈಟ್ಸ್ ಪ್ರಾಬ್ಲಮ್ ಆಗಬಾರ್ದು ಅಂತಂದ್ಬಿಟ್ಟು ನಾನು ವಾಲ್ಯೂಮ್ನ ಫುಲ್ಲು ಲೋ ಮಾಡಿದ್ದೀನಿ. ಇದು ನೋಡಿ, ಶ್ರೀಕೃಷ್ಣಂದು ಅವರು ಪಾಪು ಇದ್ದಾಗಿಂದನೂ ಅವರು ದೊಡ್ಡವರಾಗೋವರೆಗೂ ಅವ್ರದ್ದು ಲೈಫ್ ಜರ್ನಿ ಹೆಂಗಿತ್ತು ಅಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಇದಂತೂ ಸಕ್ಕತ್ತಾಗಿತ್ತು. ನನಗಂತೂ ತುಂಬ ಫೇವ್ರೇಟು. ಫಸ್ಟ್ ಆಫ್ ಆಲ್ ನನಗೆ ಕೃಷ್ಣ ಅಂದರೆ ತುಂಬ ಇಷ್ಟ. ಹಂಗಾಗಿ ಈ ಥರ ಕೇಕು ಮಾಡಬಹುದು ಅಂತಂದ್ಬಿಟ್ಟು ನನಗೆ ಇದನ್ನು ನೋಡಿದಾಗೇ ಗೊತ್ತಾಗಿದ್ದು. ವಾವ್, ಸಕ್ಕತ್ತಾಗಿದೆ. ನಿಮಗೂ ಇಷ್ಟ ಆಗ್ಬೋದು, ನೀವು ನೋಡಿ.
ಇದು ಕೇಕ್ ಶೋಯಿಂದ ಹೊರಗಡೆ ಬಂದಿದ ತಕ್ಷಣ ಇರೋವಂಥ ಸ್ಟಾಲ್ಸು. ಹೇಳಬೇಕು ಅಂತಂದರೆ ಕೇಕ್ ಶೋಗಿಂತ ಎಷ್ಟೊಂದು ಈ ಸ್ಟಾಲ್ಸೇ ಜಾಸ್ತಿ ಇತ್ತು ಅಂತ ನನಗನ್ನಿಸ್ತು. ಬಟ್ ಇಂಥದ್ದು ಇಲ್ಲ ಅನ್ನೋಂಗಿಲ್ಲ, ಏನು ಬೇಕೋ ಎಲ್ಲ ಇರ್ತಿತ್ತು. ಒಂದು ಸಣ್ಣ ಇಯರಿಂಗ್ಸಿಂದ ಹಿಡಿದು ದೊಡ್ಡ ದೊಡ್ಡ ಐಟಮ್ಸ್ವರೆಗೂ ಇತ್ತು. ಎಷ್ಟು ಚೆನ್ನಾಗಿತ್ತು, ಶೋ ಪೀಸಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ನಿಜವಾಗ್ಲೂ ಹೇಳಬೇಕಂದ್ರೆ ಸ್ವಲ್ಪ ಕಾಸ್ಟ್ಲಿನೇ. ನೋಡಿ ಫ್ರೆಂಡ್ಸ್, ಈ ಒಂದು ಶ್ರೀ ಕೃಷ್ಣ ಮತ್ತು ಅವರಿದ್ರಲ್ವ, ಅದಂತೂ ಹಾಸಮ್ ಆಗಿತ್ತು. ಇಲ್ಲೂ ತುಂಬ ಕಡೆ ಮ್ಯೂಸಿಕ್ಸ್ ಎಲ್ಲ ಆನ್ ಮಾಡಿದರು, ಹಂಗಾಗಿ ವಾಲ್ಯೂಮ್ ಎಲ್ಲನೂ ನಾನು ಫುಲ್ಲು ಝೀರೋ ಮಾಡಿದ್ದೀನಿ. ಇದೆಲ್ಲ ನೀವು 10-20 ಸ್ವಲ್ಪ ಮೈಕ್ರೋನಲ್ಲಿ ಹಾಕೋದು ಬರಲ್ಲ ಸರ್. ಕಡಲೆ ಬೀಜ, ಕಡಲೆಕಾಳು, ಮೂಂಗಾಲು, ಅವರೆಕಾಳು, ಹೆಸರು ಕಾಳು, ಬಾದಾಮಿ, ಗೋಡಂಬಿ, ಮೂಂಗಾಲು ಎಲ್ಲ ಆಗುತ್ತೆ. ಮನೆ ಹಪ್ಪಳ, ಮನೆ ಹಿಂಗೆ ಮಾಡಬೇಡ, ಹಿಂಗೆ ಮಾಡು. ಯಾಕ ಎರಡೂ ಆಗಿದೆ. ಬೇರೆ ಏನಾದರೂ ಬೇಕಾ ನೋಡು. ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಸಣ್ಣ ಪುಟ್ಟ ಈ ಥರ ಗೇಮ್ಸ್ ಎಲ್ಲನೂ ಆರ್ಗನೈಸ್ ಮಾಡಿದರು. ಬಟ್ ಫುಡ್ಡೂ ಇತ್ತು, ಬಟ್ ಕಾಸ್ಟ್ಲಿ. ₹30 100 ಸರ್. ಕಂಟಿನ್ಯೂ ಮಾಡಿ ಸರ್.